ಇನ್ನು ದಿಲೀಪ್ ರಾಜ್ ಅವರ ಬಗ್ಗೆ ಬಂದಿರುವಂಥ ಅತಿ ದೊಡ್ಡ ಮಟ್ಟಿಗೆ ಇದು ಆಘಾತಕಾರಿದೊಂದು ಸುದ್ದಿ ಅಂತಲೇ ಕೂಡ ಹೇಳ್ಬೋದು. ಹೌದು, ದಿಲೀಪ್ ರಾಜ್ ಸಾವಿಗೆ ಈಗ ನಿಖರವಾದ ಒಂದು ಕಾರಣ ಒಂದು ಮಟ್ಟಿಗೆ ಈಗ ಬರ್ತಿರೋಂಥದ್ದು. ಇನ್ನು ಅವರ ಪತ್ನಿ ತುಂಬಾ ಬಿಕ್ಕಿ ಹತ್ತಿರುವಂಥದ್ದು. ನಿನ್ನೆ ಅಂತೂ ಅವ್ರ ಆಕ್ರಂದನ ಮುಗಿಲೇ ಮುಟ್ಟಿತ್ತು ಅಂತ ಹೇಳ್ಬೋದು. ಯಾವುದೇ ಕಾರಣಕ್ಕೂ ಎದ್ದೇಳ್ತಾನೆ ಅವನು, ಈಗ ಎದ್ದೇಳ್ತಾನೆ. ರೋಹಿತ್ ಸರ್ ಬಂದಿದ್ದಾರೆ, ಈಗ ಅವ್ನು ಚಾಟ್ GPT ಸ್ಕ್ರಿಪ್ಟ್ ಕೇಳ್ಕೊಂಡು ಈಗ ಮಾಡಲೇಬೇಕೀಗ ಅವ್ನು ಎದ್ದಿಗೆ ಮಾಡ್ತಾನೆ ಅಂತ ಹೇಳಿ ಅವ್ರ ಆಕ್ರಂದನ ನಿಜಕ್ಕೆ ಎಂಥವ್ರ ಕರುಳು ಚುರುಕನ್ನೋ ಅಂಥದ್ದು ಅಂತಲೇ ಕೂಡ ಹೇಳ್ಬೋದು. ಇನ್ನು ಈಗ ಇರೋಂಥ ಸಂದರ್ಭದಲ್ಲಿ ನಿಜಕ್ಕೂ ಭಾಳ ಬೇಸರ ಆಗೋಂಥದ್ದು. ಮತ್ತು ಇದೇ ಸಂದರ್ಭದಲ್ಲಿ ನಿನ್ನೆ ರಾತ್ರಿನೇ ಸ್ವಲ್ಪ ಎದೆನೋವು ಅಂತಂದು ನಾನು ಆಗಲೇ ಕರೆದೆ, ಇಲ್ಲ ಬೆಳಗ್ಗೆ ಹೋಗೋಣ, ಏನು ತೊಂದರೆ ಇಲ್ಲ, ಹೋದವ್ರು ನಿಮಗೆ ಬಂದಿತ್ತಲ್ವ ಅಂತ ಹೇಳ್ತಾರೆ. ಆದರೆ ನಾನು ರಾತ್ರಿನೇ ಕರೆದುಕೊಂಡು ಹೋಗಿರಿ, ಅಟ್ಲೀಸ್ಟ್ ಉಳಿತಿದ್ನೋ ಏನೋ ಅಂತೇಳಿ ತುಂಬಾ ಬೇಸರ ವ್ಯಕ್ತಪಡಿಸಿ ಕಣ್ಣೀರು ಹಾಕ್ತಾರೆ, ಕಿರ್ಚಾಡ್ತಾರೆ. ಇನ್ನವ್ರ ಹೆಣ್ಮಕ್ಳಂದು ತುಂಬಾ ಕಣ್ಣೀರು ಹಾಕ್ಕೊಂಡು ಆಡೋವಂಥದ್ದನ್ನು ಎಂಥವ್ರ ಕರಳು ಕೂಡ ಕಿತ್ತು ಬರುವಂಥ ದೃಶ್ಯ ಅಂತಲೇ ಹೇಳ್ಬೋದು. ಇನ್ನು ದಿಲೀಪ್ ರಾಜ್ ಅವರು ಕೊನೆಗುರಿನೇ ಅಂತಿಮ ಸಂಸ್ಕಾರ ಕೂಡ ಮಾಡಲಾಗ್ತದೆ. ಅವರ ತೋಟ ಫಾರ್ಮ್ ಹೌಸ್ ತೆಗೆದುಕೊಂಡಂಥ ಫಾರ್ಮ್ ಹೌಸ್ನಲ್ಲೇ ಇದು ಮಾಡೋವಂಥದ್ದು. ಕೆಂಗೇರಿಯಲ್ಲಿ ಇದ್ದಂಥ ಅವ್ರ ಫಾರ್ಮ್ ಹೌಸಲ್ಲಿ ಅವರ ಅಂತಿಮ ಸಂಸ್ಕಾರ ಕೂಡ ಮಾಡಲಾಗುವುದು. ಸದ್ಯ